ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಂದು ವೇಳೆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದರೆ ಹೋಗಿದ್ದರೆ ಅವರನ್ನು ಕ್ಷಮಿಸಿ, ಕೆಟ್ಟ ವ್ಯಕ್ತಿಗಲ್ಲ. ಏಕೆಂದರೆ ಒಂದು ವೇಳೆ ಒಳ್ಳೆಯ ವ್ಯಕ್ತಿ ತಪ್ಪು ಮಾಡಿದ್ದರೆ ಅದು ಹೇಗೆ ಅಂದರೆ, ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅದಕ್ಕೆ ಒಳ್ಳೆಯ ವ್ಯಕ್ತಿ ತಪ್ಪು ಮಾಡಿದ್ರೆ ಕ್ಷಮಿಸಿ, ಕೆಟ್ಟ ವ್ಯಕ್ತಿಗೆ ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪಾಂಡುರಂಗನ ಬಗ್ಗೆ ತಿಳ್ಕೊಳ್ಳೋಣ. ಪುರಂದರದಾಸರು ಪಂಡರಾಪುರ ಕ್ಷೇತ್ರದಲ್ಲಿದ್ದಾಗ ಒಂದು ಘಟನೆ ನಡೆಯಿತು. ಒಂದು ರಾತ್ರಿ ದಾಸರು ಕೈಕಾಲು ತೊಳೆಯಲು ನೀರು ತರಲು ಅವರ ಶಿಷ್ಯ ಅಪ್ಪಣ್ಣ ಭಾಗವತನಿಗೆ ಹೇಳಿ ಹೊಲಕ್ಕೆ ಹೋದರು. ಆದರೆ ಅಪ್ಪಣ್ಣ ನಿದ್ದೆಗಣ್ಣಿನಲ್ಲಿ ತರುತ್ತಾನೆ ಎಂದು ಹೇಳಿದರು. ಹಾಗೆ ಮಲಗಿ ನಿದ್ರೆ ಹೋಗಿ ಬಿಟ್ಟ ಶಿಷ್ಯನಿಗಾಗಿ ಕಾದು ದಾಸರಿಗೆ ಸಾಕಾಯಿತು. ಅಷ್ಟರಲ್ಲಿ ಶಿಷ್ಯ ಅಪ್ಪಣ್ಣನಂತೆ ವೇಷ ಬದಲಿಸಿಕೊಂಡ ಭಕ್ತದಾಸ ಪಾಂಡುರಂಗ ತಂಬಿಗೆಯಲ್ಲಿ ನೀರು ತಂದು ದಾಸರಿಗೆ ಕೊಟ್ಟನು. ಕೋಪದಿಂದ ದಾಸರು, ಅಲ್ವೋ ಪಾಪಣ್ಣ, ಅಪ್ಪಣ್ಣ, ಕೈಕಾಲು ತೊಳೆಯಲು ನೀರು ತರಲು ಎಷ್ಟು ಹೊತ್ತು ಎಂದು ಹುಸಿ ಕೋಪದಿಂದ ಹೇಳುತ್ತಾ ಖಾಲಿ ತಂಬಿಗೆಯಿಂದ ತಲೆಯ ಮೇಲೆ ಕುಟ್ಟಿದರು. ಪಾಂಡುರಂಗ ನೋವಿನಿಂದ ಎಂದು ಕಿರುಚು ತಲೆಯನ್ನು ಕೈಯಿಂದ ತಿಕ್ಕಿಕೊಂಡು ನಂತರ ಪಾಂಡುರಂಗ ತಂಬಿಗೆ ತಿಕ್ಕಿಕೊಂಡು ಹೋದನು ಅಂತ ಅಂತರ್ಧಾನನಾದರು. ದಾಸರು ಅಲ್ಲಿಗೆ ನೆಟ್ಟಿಗೆ ಹೊರಟು ಇನ್ನು ಕಣ್ಣು ಒಸಕಿಕೊಳ್ಳುತ್ತಾ ಹೇಳುತ್ತಿದ್ದ ಅಪ್ಪಣ್ಣನ ಹತ್ತಿರ ಬಂದರು. ಆಗಿನ್ನು ಹಾಸಿಗೆಯಿಂದ ಎದ್ದ ಮುಂಪರಿನಲ್ಲಿ, ಕ್ಷಮಿಸಿ ಗುರುಗಳೇ, ತಪ್ಪಾಯಿತು ಎಂದು ಅಪ್ಪಣ್ಣ. ದಾಸರು, ಅಪ್ಪಣ್ಣ, ಈಗೇಕೆ ಕ್ಷಮೆ ಕೇಳಿದ್ಯಾ? ಆಗಲೇ ನೀರು ತಂದು ಕೊಟ್ಟಲ್ಲ, ಬಿಡು ಎಂದರು. ಗುರುಗಳೇ, ನಾನು ನೀರು ತಂದಿಲ್ಲ, ಹಾಸಿಗೆಯಿಂದ ಈಗಷ್ಟೇ ಹೇಳ್ತಾ ಇದ್ದೀನಿ ಎಂದಾಗ, ಏಕೋ ಇನ್ನು ನಿದ್ದೆಯ ಒಂಪರು ಇಳಿದಿಲ್ಲವೇನೋ ಎಂದುಕೊಂಡು ದಾಸರು, ಅಪ್ಪಣ್ಣ, ಹಾಗಾದರೆ ನೀನೇ ನೀರು ತಂದು ತಂಬಿಗೆಯಿಂದ ನಾನು ನಿನ್ನ ತಲೆಗೆ ತಳಿಸಿದ್ದು ಗೊತ್ತಿಲ್ವೇನೋ ಎಂದು ಕೇಳಿದರು. ಗುರುಗಳೇ, ನಾನು ಬಂದೇ ಇಲ್ಲ ಎಂದು ಅಪ್ಪಣ್ಣ. ಆಶ್ಚರ್ಯಗೊಂಡ ದಾಸರು ಉಳಿದ ಶಿಷ್ಯರನ್ನೆಲ್ಲ ವಿಚಾರಿಸಿದರು. ಯಾವ ಶಿಷ್ಯರೂ ಬಂದಿಲ್ಲವೆಂದು ತಿಳಿಯಿತು. ಹಾಗೆಯೇ ಕ್ಷಣಕಾಲ ಕಣ್ಣು ಮುಚ್ಚಿ ವಿಠಲನನ್ನು ಧ್ಯಾನಿಸಿದಾಗ ಅವರ ದಿವ್ಯ ದೃಷ್ಟಿಗೆ ಗೋಚರವಾಯಿತು. ತಂಬಿಗೆಯಲ್ಲಿ ನೀರು ತಂದು ಕೊಟ್ಟಿದ್ದು ಭಕ್ತ ವತ್ಸಲನಾದ ಪಾಂಡುರಂಗ ಎಂದು. ಇದೇನು ಪಾಂಡುರಂಗ, ಎಂಥ ಹೀನ ಕಾರ್ಯವನ್ನು ಮಾಡಿ ನನ್ನನ್ನು ಮೋಸಗೊಳಿಸುವೆಯಾ? ನನ್ನನ್ನು ಹೀನ ಕಾರ್ಯ ಮಾಡಿದಾಗ ಮಾಡಿದನಪ್ಪ ಎಂದು ದಾಸರು ಪರಿಪರಿಯಾಗಿ ಪರಿತಪಿಸಿದರು. ಮರುದಿನ ಬೆಳಿಗ್ಗೆ ಪಾಂಡುರಂಗನ ದೇವಸ್ಥಾನದಲ್ಲಿ ಅರ್ಚಕರು ಅಭಿಷೇಕ ಮಾಡಲು ಬಂದಾಗ ಪಾಂಡುರಂಗನ ಹಣೆಯ ಮೇಲೆ ಏಟು ಬಿದ್ದಿದ್ದು ಬಟ್ಟು ಕಾಣಿತು. ಹಾಗೂ ಅವನ 2 ಕಣ್ಣುಗಳಿಂದ ನೀರು ಉಳಿಯುತ್ತಿರುವುದನ್ನು ಕಂಡು ಗಾಬರಿಯಾಗಿ ಹೊರಗೆ ಬಂದು ಎಲ್ಲರಿಗೂ ಕೇಳುವಂತೆ ಜೋರಾಗಿ, ಪಾಂಡುರಂಗನ ಹಳ್ಳಿ ಪೆಟ್ಟಾಗಿದೆ, ಅವನ ಕಣ್ಣಲ್ಲಿ ನೀರು ಬರುತ್ತಿದೆ ಎಂದು ಹೇಳಿದಾಗ ಇವರನ್ನು ನೋಡಲೇ ಎಂದು ಊರೇ ನೆರೆಯಿತು. ಅರ್ಚಕರು ಗಾಬರಿಯಾಗಿದ್ದರು. ಅದೇ ಸಮಯಕ್ಕೆ ದಾಸರು ಆ ಮಾರ್ಗವಾಗಿ ಬರುತ್ತಿದ್ದರು. ದಾಸರು ಪಾಂಡುರಂಗನ ಅಂತರಂಗದ ಭಕ್ತರು ಮತ್ತು ಅತಿ ಮಾನುಷ ಶಕ್ತಿಯುಳ್ಳವರು ಎಂದು ತಿಳಿದಿದ್ದ ದೇವಾಲಯದ ಮುಖ್ಯಸ್ಥರು ಓಡಿ ಬಂದು ದಾಸರ ಬಳಿಗೆ ಇದ್ದ ವಿಷಯವನ್ನು ತಿಳಿಸಿದರು. ಕೂಡಲೇ ದಾಸರು ಗರ್ಭಗೃಹಕ್ಕೆ ಪ್ರವೇಶಿಸಿ ಪಾಂಡುರಂಗವನ್ನು ನೋಡಿದರು. ಉರಿಯುತ್ತಿದ್ದ ದೀಪದ ಬೆಳಕಿನಲ್ಲಿ ಅವನ ಹಣೆಯ ಬಟ್ಟನ್ನು ಕಂಡರು. ಅದನ್ನು ಕೂತ್ಕೊಂಡಿದ್ದು ಕಂಡರು. ಪಾಂಡುರಂಗ, ಇದೇನೋ ನಿನ್ನ ಹುಡುಗಾಟ? ಮಹಾಭಾರತ ಕೃಷ್ಣದಲ್ಲಿ ಭೀಷ್ಮದ್ರೋಣರು ಬಿಟ್ಟು ಬಾಣಕ್ಕಿಂತ ನಾನು ತಂಬಿಗೆಯಿಂದ ಚಚ್ಚಿದ ನೋವು ನಿನಗೆ ಹೆಚ್ಚಾಯಿತಾ? ಅಲ್ವೋ ಪಾಂಡುರಂಗ, ನೀರು ತೆಗೆದುಕೊಂಡು ಬರಲು ನಿನಗೆ ಯಾರು ಹೇಳಿದರು? ಅಪ್ಪಣ್ಣ ಮೈಮೆರೆತು ನಿದ್ರಿಸದಂತೆ ಮಾಡಿದನು. ಯಾರೋ ಪುಣ್ಯಾತ್ಮ ಸಾಕು ಮಾಡು ಈ ನಿನ್ನ ನಾಟಕವನ್ನು ಎಂದು ಮಮತೆಯಿಂದ ಹೇಳುತ್ತಾ ಆ ಪಾದ ಮಸ್ತಕ ಪಾಂಡುರಂಗನನ್ನು ನೋಡುತ್ತಾ ತಮ್ಮ ಕಲ್ಮಶದಿಂದ ಅವರ ಕಣ್ಣೀರನ್ನು ಮೃದುವಾಗಿ ಒರೆಸಿ ಹಣೆಯ ಗುಬ್ಬನ್ನು ಅವರು ನೋಡ್ತಾರೆ. ಆವಾಗ ಏನಾಗತ್ತೆ ಅಂದರೆ, ಪಾಂಡುರಂಗ ಮಕ್ಕಳಂತೆ ತಟ್ಟಿ ಮುದ್ದಿಸಿದರು. ಗೊತ್ತಾಯ್ತಾ? ಆ ಪಾದಮಸ್ತಕ ಪಾಂಡುರಂಗವನ್ನೇ ನೋಡುತ್ತಾ ತಮ್ಮ ಕಲ್ಮಶದಿಂದ ಕಣ್ಣೀರನ್ನು ಮೃದುವಾಗಿ ಒರೆಸಿ ಪಾಂಡುರಂಗನನ್ನು ಮಕ್ಕಳಂತೆ ತಟ್ಟಿ ಮುದ್ದಿಸಿದರು. ನಂತರ ಹೊರಗೆ ಬಂದ ದಾಸರು ಭಕ್ತರನ್ನು ಉದ್ದೇಶಿಸಿ, ಗುಡಿಯೊಳಗೆ ಎಲ್ಲ ಸರಿ ಹೋಗಿದೆ. ಪಾಂಡುರಂಗ ತುಂಟದಿಂದ ಯಾರೋ ಭಕ್ತರೊಂದಿಗೆ ಸರಸವಾಡಿದ್ದಾನೆ. ಚಿಂತಿಸುವ ಅಗತ್ಯವಿಲ್ಲ. ಪಾಂಡುರಂಗನಿಗೆ ಅಭಿಷೇಕ ಮಾಡಿ ಮುಂದುವರಿಯಲಿ ಎಂದರು. ಪಂಡರಾಪುರದೊಳಗೆ ಪಾಂಡುರಂಗ, ಉಡುಪಿಯ ಕೃಷ್ಣ ಪಾಂಡುರಂಗ, ಅಯೋಧ್ಯ ರಾಮ ಪಾಂಡುರಂಗ, ಅಹೋಬಲ ನರಸಿಂಹ ಪಾಂಡುರಂಗ, ಕಾಗಿನೆಲೆ ಕೇಶವ ಪಾಂಡುರಂಗ, ಜಗನ್ನಾಥಪುರಿಯಲ್ಲಿ ಪಾಂಡುರಂಗ, ಜಯರಾಮ ವಿಠಲ ಪಾಂಡುರಂಗ ಅಂತ ಅವರು ಕೇಳ್ಕೊತಾರೆ. ಹೀಗೆ ನಾವು ಪಾಂಡುರಂಗನ ಬಗ್ಗೆ ನಾವು ತಿಳ್ಕೊಂಡು, ಇದು ಕೃಪೆ ಆಶಾ ನಾಗಭೂಷಣ್. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/1/2026 ಭಾನುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಹಿಮಂತ ಋತು, ಪುಷ್ಯಮಾಸ,
ಕೃಷ್ಣ ಪಕ್ಷ, ತಿಥಿ ಅಷ್ಟಮಿ, ಹಗಲು 12:06, ನಕ್ಷತ್ರ ಚಿತ್ತೆ, ರಾತ್ರಿ 8:08, ಮಳೆ ಪೂರ್ವಾಷಾಢ 1ನೇ ಪಾದ, ರಾಹುಕಾಲ 4:48ರಿಂದ 6:04, ಗುಳಿಕ ಕಾಲ 3:22ರಿಂದ 4:48, ಯಮಗಂಡ ಕಾಲ 12:30ರಿಂದ 1:56. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.